ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಂಬಿಕಾ ಅಂತ ಓರ್ವ ಹೆಣ್ಣು ಮಗಳು 14 ವರ್ಷ ಮಾಧ್ಯಮಿಕ ಶಾಲೆಯನ್ನು ಓದ್ತಾ ಇರೋವಾಗ ಆಕೆಗೆ ಮದುವೆಯಾಗುತ್ತೆ. 18 ವರ್ಷ ಆಗಸ್ಟಲ್ಲಿ 2 ಮಕ್ಕಳ ತಾಯಿ ಆಗ್ತಾಳೆ. ಗಂಡ ಒಬ್ಬ ಪೊಲೀಸ್ ಪೇದೆ. ಒಂದು ದಿವಸ ಬುತ್ತಿಯನ್ನು ಕಟ್ಟಿಕೊಂಡು ಗಂಡನನ್ನು ನೋಡೋಕೆ ಅಂತ ಬರ್ತಾಳೆ. ಅಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಕವಾಯತು ನಡೀತಾ ಇದೆ. ತನ್ನ ಗಂಡ ಎಲ್ಲೋ ಕೊನೆ ಮೂಲೆಯಲ್ಲಿದ್ದಾನೆ. ಎಲ್ಲರೂ ಬಂದು ಹಿರಿಯ ಅಧಿಕಾರಿಗಳಿಗೆ ಸಲ್ಯೂಟ್ ಹೊಡೆದು ಮುಂದೆ ಹೋಗ್ತಾ ಇರ್ತಾರೆ. ಈ ದೃಶ್ಯವನ್ನು ನೋಡಿದಂಥ ಅಂಬಿಕಾಗೆ ಅನಿಸುತ್ತೆ, ಅವರಿಗೆ ಯಾಕೆ ಅಷ್ಟು ಗೌರವ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ ಇವರು. ಮನೆಗೆ ಬಂದ ಗಂಡನನ್ನು ಕೇಳಿದಾಗ ಅವರು IPS ಅಧಿಕಾರಿಗಳು, ತುಂಬ ಓದಿದ್ದಾರೆ ಅವರು, ಅವರಿಗೆ ನಾವೆಲ್ಲ ಗೌರವ ಕೊಡಲೇಬೇಕು ಅಂತ ಹೇಳಿದಾಗ ಈಕೆಯ ಮನಸ್ಸು ಯೋಚನಾಗ್ರಸ್ತವಾಗುತ್ತೆ. 2-3 ದಿನ ಕಳೆದರೂ ಆ ನೆನಪು, ಆ ಭಾವ ಹಾಗೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಒಂದು ಸಲ ಕೇಳ್ತಾಳೆ ಗಂಡನನ್ನು, ನಾನು ಯಾಕೆ IPS ಅಧಿಕಾರಿ ಆಗಬಾರ್ದು? ಅಯ್ಯೋ, ತುಂಬ ಓದಬೇಕದಕ್ಕೆ, ನೀನು ಮಾಧ್ಯಮಿಕ ಶಾಲೆ ಓದಿದ್ದೀಯಾ ಅಷ್ಟೇ ಅಂದಾಗ, ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿದೆ? SSLC ಪರೀಕ್ಷೆ ಕೂತ್ಕೋತಾಳೆ, ಉತ್ತೀರ್ಣಲಾಗ್ತಾಳೆ. ಅಲ್ಲಿಂದ PUC ಪೂರ್ಣಗೊಳಿಸ್ತಾಳೆ, BA ಪೂರ್ಣಗೊಳಿಸ್ತಾಳೆ. ಆ ನಂತರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿದೆ ಅದಕ್ಕೆ ಅಗತ್ಯ ತರಬೇತಿಯನ್ನು ಪಡೆಯೋದಕ್ಕೆ ಚೆನ್ನೈ ನಗರಕ್ಕೆ ಬರ್ತಾಳೆ. ಹಳ್ಳಿಯಿಂದ ನಗರದಲ್ಲಿ ಒಬ್ಬಳೇ ಉಳ್ಕೊಂಡು ತರಬೇತಿಯನ್ನು ಪಡೆದು ಪರೀಕ್ಷೆಗೆ ಕೂತ್ಕೋತಾಳೆ, ಫೇಲ್ ಆಗ್ತಾಳೆ. ಮತ್ತೆ ಪರೀಕ್ಷೆಗೆ ಕೂತ್ಕೋತಾಳೆ, ಫೇಲ್ ಆಗ್ತಾಳೆ. ಮತ್ತೆ ಪರೀಕ್ಷೆಗೆ ಕೂತ್ಕೋತಾಳೆ, ಫೇಲ್ ಆಗ್ತಾಳೆ. 4ನೆಯ ಸಲ ಗಂಡ ಹೇಳ್ತಾನೆ, ನಾನು ಅಲ್ಲಿ, ನೀನು ಇಲ್ಲಿ, ಇದು ನಮಗೆ ಆಗಿ ಹೋಗೋದಿಲ್ಲ, ಬಿಟ್ಟು ಬಿಡು ಅಂದಾಗ, ಕೊನೆಯ ಸಲ ಪ್ರಯತ್ನಿಸ್ತೇನೆ ಅಂತ ಹೇಳಿ ಕೊನೆಯ ಸಲ ಪ್ರಯತ್ನ ಪಟ್ಟಾಗ ಉತ್ತೀರ್ಣಲಾಗ್ತಾಳೆ. ಅಂಬಿಕಾ IPS ಅಧಿಕಾರಿ ಆಗ್ತಾಳೆ. ಮಾಧ್ಯಮಿಕ ಶಾಲೆಯಷ್ಟೇ ಓದಿದಂಥ ಒಂದು ಹೆಣ್ಣು ಮಗಳು ಛಲ, ಏಕಾಗ್ರತೆ ಮತ್ತು ತಾನು ಕೈಗೊಂಡ ಅಭಿಯಾನದಲ್ಲಿ ನಿಷ್ಠೆ, ಏನು ಬೇಕಾದರೂ ಬದುಕಲ್ಲಿ ಸಾಧಿಸಬಹುದು. ಹಾಗಾಗಿ ಆ ಮನೋಭಾವವನ್ನು ರೂಢಿಸ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಎನ್. ನಾನು ಬೆಂಗಳೂರಿನ ಆನೇಕಲ್ ತಾಲೂಕಿನಿಂದ ಬಂದಿದ್ದೇನೆ. ನಾನು ಬೆಂಗಳೂರಿನ ಐಕಾನ್ ಕ್ಲಿನಿಕಲ್ ರಿಸರ್ಚ್ ಕಂಪನಿಯೊಂದರಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಮ್ಯಾರಥಾನ್ ಓಟಗಳಲ್ಲಿ ಭಾಗವಹಿಸುವುದು, ಶಟಲ್ ಬ್ಯಾಡ್ಮಿಂಟನ್ ಆಡುವುದು, ಚೆಸ್ ಆಡುವುದು, ತಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಧನ್ಯವಾದಗಳು. ಗಿರೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್. ನಾನು ಬೆಂಗಳೂರಿನ ಜಕ್ಕೂರಿನ ನಿವಾಸಿಯಾಗಿರುತ್ತೇನೆ. ನಾನು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು ಮತ್ತು ನೋಡುವುದು, ಚೆಸ್ ಆಡುವುದು, ಹಾಡುಗಳನ್ನು ಮತ್ತು ಪಾಡ್ಕಾಸ್ಟ್ ಕೇಳುವುದು. ಸಂತೋಷ ಪ್ರಶಾಂತ್. ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಂಕಜ ನಾಗರಾಜು. ತುಮಕೂರಿನಿಂದ ಬಂದಿದ್ದೇನೆ. ನಾನು ನಿವೃತ್ತ ಶಿಕ್ಷಕಿ. ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದುವುದು, ಸದಭಿರುಚಿಯ ಚಿತ್ರಗಳನ್ನು ವೀಕ್ಷಿಸುವುದು ಹಾಗೂ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುವುದು. ಪಂಕಜ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಪಾದರಾಜ. ನಾನು ರಾಯಚೂರು ಜಿಲ್ಲೆಯ ಸಿಂಧನೂರಿನವನು. ಇಲ್ಲಿಯೇ ಬೆಂಗಳೂರಿನ RV ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಈಗಷ್ಟೇ ಖಾಸಗಿ ಕಂಪನಿಯೊಂದರಲ್ಲಿ ಇಂಜಿನಿಯರಿಂಗಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕವನ್ನು ಓದುವುದು, ಸಂಗೀತವನ್ನು ಕೇಳುವುದು ಹಾಗೂ ಚದುರಂಗವನ್ನು ಆಡುವುದು. ಶ್ರೀಪಾದರಾಜ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವು 4 ಜನ ಸಿದ್ಧವಾಗಿದ್ದರೆ
ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಸಿದ್ದಣ್ಣ ಎಸ್ ಬಡಿಗೇರ್. ಸಿದ್ದಣ್ಣ ಎಸ್ ಬಡಿಗೇರ್ ಯಾಕೆ ಈ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಕೇಳಿದರೆ ರೋಮಾಂಚನವಾಗುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ಬಲಿದಾನಗೈದ 526 ವೀರ ಯೋಧರ ಸ್ಮರಣೆಗಾಗಿ ಈ ಪುಸ್ತಕಗಳನ್ನು ಇವತ್ತು ಕೊಟ್ಟಿದ್ದಾರೆ. ಕಲಬುರಗಿಯ ಸಿದ್ದಣ್ಣ ಎಸ್ ಬಡಿಗೇರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ 2 ಪುಸ್ತಕಗಳು ಮಹಿಳಾ ಉದ್ಯಮಿಗಳು, ಡಾಕ್ಟರ್ ಬೇಗೌ ರಮೇಶ್ ಬರೆದ ಕೃತಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ವಿಜಯಲಕ್ಷ್ಮಿ ಶಿವಕುಮಾರ ಕೌಟಗೆ ಬರೆದ ಪುಸ್ತಕ. ಪ್ರಶ್ನೆ ಈಗ ಬಂತು. ಬೆಂಗಳೂರಿನ ಸ್ಯಾಂಕಿ ಕೆರೆಯನ್ನು ಸ್ಯಾಂಕೀಸ್ ಫಾಲಿ ಎಂದು ಕರೆಯಲು ಕಾರಣವೇನು? ಆಯ್ಕೆಗಳನ್ನು ನೋಡೋಣ. ನೀರು ನಿಲ್ಲುತ್ತಿರಲಿಲ್ಲ, ನೀರೇ ಬರುತ್ತಿರಲಿಲ್ಲ, ಸವಳು ನೀರಾಗಿತ್ತು, ಮೀನುಗಳು ಬದುಕುತ್ತಿರಲಿಲ್ಲ. ಮೊದಲಿಗೆ ಪ್ರಶಾಂತ್, ನಂತರ ಗಿರೀಶ್. ಮೀನುಗಳು ಬದುಕುತ್ತಿರಲಿಲ್ಲ. ಆಯ್ಕೆ 4. ಗಿರೀಶ್. ನೀರು ನಿಲ್ಲುತ್ತಿರಲಿಲ್ಲ ಸರ್. ಆಯ್ಕೆ 1. ಉತ್ತರವನ್ನು ನೋಡೋಣ. ನೀರು ನಿಲ್ಲುತ್ತಿರಲಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಗಿರೀಶ್ ಕೊಟ್ಟಿದ್ದಾರೆ. ಮಹಿಳಾ ಉದ್ಯಮಿಗಳು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮೊದಲ ಬಾರಿಗೆ ಹೆಸರುಘಟ್ಟದಿಂದ ಕುಡಿಯುವ ನೀರನ್ನು ಬೆಂಗಳೂರು ನಗರಕ್ಕೆ ಪೂರೈಸಬೇಕು ಅನ್ನೋ ಒಂದು ಯೋಜನೆಯನ್ನು ಮಹಾರಾಜರು ಸರ್ ಕೆ ಶೇಷಾದ್ರಿ ಅಯ್ಯರವರು ಕೈಗೊಂಡಾಗ ಎಲ್ಲರೂ ನಗುತ್ತಾರೆ. ನೀರನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸೋದಕ್ಕೆ ಒಂದು ಕೆರೆಯನ್ನು ಕಟ್ತಾರೆ. ಮಲ್ಲೇಶ್ವರದಲ್ಲಿ ಇರುವ ಈ ಗಂಧದ ಕೋಠಿ ಕೆರೆ ಅಥವಾ ಸ್ಯಾಂಕಿ ಟ್ಯಾಂಕ್ ಏನಿದೆ, ಮೊದಲ ಬಾರಿ ನಿರ್ಮಿಸಿದಾಗ ಎಷ್ಟು ನೀರು ತುಂಬಿಸಿದ್ರು ನೀರು ನಿಲ್ತಿರಲಿಲ್ಲಂತೆ, ಎಲ್ಲಿ ಹೋಗ್ತಾ ಇತ್ತೋ ಗೊತ್ತಾಗ್ತಾ ಇರಲಿಲ್ಲ. ಆಗ ಎಲ್ಲರೂ ಹಾಸ್ಯ ಮಾಡಿ ಅವಹೇಳನದ ಹಿನ್ನೆಲೆಯಲ್ಲಿ ಅವರು ಸ್ಯಾಂಕೀಸ್ ಫಾಲಿ ಅಂತಕ್ಕಂಥ ಒಂದು ಕೆಟ್ಟ ಪದಪ್ರಯೋಗವನ್ನು ಮಾಡ್ತಾಯಿದ್ರಂತೆ. ಕೊನೆಗೆ ಕರ್ನಲ್ ಸ್ಯಾಂಕಿ ಅವರು ಎಲ್ಲಿ ನೀರು ಮರೆಯಾಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನು ಸರಿಪಡಿಸಿದ ಮೇಲೆ ನೀರು ನಿಲ್ತಾ ಇದೆ. ನನಗೆ ಗೊತ್ತಿದ್ದ ಹಾಗೆ ಇದುವರೆಗೂ ಒಂದೇ ಒಂದು ವರ್ಷವೂ ಸಹ ಸ್ಯಾಂಕಿ ಟ್ಯಾಂಕಲ್ಲಿ ನೀರು ಬತ್ತಿದ್ದು ನಾನು ನೋಡಿಲ್ಲ. ಇವತ್ತಿಗೂ ತುಂಬಿ ತುಳುಕ್ತಾ ಇದೆ ಸ್ಯಾಂಕಿ ಟ್ಯಾಂಕ್. ಮುಂದಿನ 2 ಪುಸ್ತಕ. ಉತ್ಪನ್ನನ ಬೆಳಕಿನೆಡೆಗೆ, ಜ್ಯೋತಿ ಜೋಶಿ ಹಾಗೂ ಸಂಗನಾಳಮಠ್ ಬರೆದಂಥ ಪುಸ್ತಕ. ಪ್ರಶ್ನೆ: ಹಂಪಿಯ ಪ್ರಸಿದ್ಧ ಕಲ್ಲಿನ ರಥವು ವಾಸ್ತವವಾಗಿ ಯಾವ ದೇವಾಲಯದ ಭಾಗವಾಗಿತ್ತು? ಆಯ್ಕೆಗಳನ್ನು ನೋಡೋಣ. ವಿರೂಪಾಕ್ಷ ದೇವಾಲಯ. ಮೊದಲಿಗೆ ಗಿರೀಶ್ ಬಜರ್ ಒತ್ತಿದ್ದಾರೆ, ಆನಂತರ ಶ್ರೀಪಾದರಾಜ. ಸರ್ ಆಯ್ಕೆ 1 ವಿರೂಪಾಕ್ಷ ದೇವಾಲಯ. ವಿರೂಪಾಕ್ಷ ದೇವಾಲಯ. ಹೇಳಿ ಶ್ರೀಪಾದರಾಜ. ವಿರೂಪಾಕ್ಷ ದೇವಾಲಯ ಆಯ್ಕೆ 1. ಆಯ್ಕೆ 2 ವಿಜಯ ವಿಠ್ಠಲ ದೇವಾಲಯ. ಆಯ್ಕೆ 3 ಹಜಾರ ರಾಮ ದೇವಾಲಯ. ಆಯ್ಕೆ 4 ಅಚ್ಯುತರಾಯ ದೇವಾಲಯ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಿಜಯ ವಿಠ್ಠಲ ದೇವಸ್ಥಾನ ಆಗಿತ್ತು. 2 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ವಿಜಯ ವಿಠ್ಠಲ ದೇವಸ್ಥಾನದ ಮುಂದೆ ಇರುವಂಥ ಈ ಕಲ್ಲಿನ ರಥ ಯಾರದ್ದು, ಯಾವ ದೇವತೆಯದು ಅಂತ ಕೇಳಿದ್ರೆ ಅದು ಗರುಡನಿಗೆ ಸೇರಿದಂಥ ರಥ ಆಗಿತ್ತು. ರಥದ ಮೇಲೆ ಗೋಪುರವೂ ಸಹ ಇತ್ತು. ಆ ಗೋಪುರ ಬಿದ್ದು ಹೋಗಿದೆ ಈಗ. ಕೆಲವರ ನಂಬಿಕೆ ಪ್ರಕಾರ ಈ ರಥ ಚಲಿಸ್ತಾ ಇತ್ತು ಅಂತ ಹೇಳ್ತಾರೆ. ಆದರೆ ಚಲಿಸ್ತಾ ಇತ್ತು ಅನ್ನೋದಕ್ಕೆ ಯಾವುದೇ ಪುರಾವೆ ನಮಗೆ ಸಿಕ್ಕಿಲ್ಲ.
ಆದರೆ ಸಂತೋಷ ಪಡಬಹುದಾದಂಥ ಒಂದು ವಿಚಾರ ಅಂದರೆ ಈ ಕಲ್ಲಿನ ರಥ ಏನಿದೆ ಇದು ನಮ್ಮ ದೇಶದ 50 ರೂಪಾಯಿ ನೋಟ್ ಏನಿದೆ ಆ ನೋಟಿನ ಮೇಲೆ ಈ ಒಂದು ರಥದ ಚಿತ್ರವೂ ಸಹ ಇದೆ. ಮುಂದಿನ 2 ಪುಸ್ತಕಗಳನ್ನು ನೋಡೋಣ. ಋತುಗಳ ಅವಾಂತರ, ಭಾರತೀ ಪುತ್ರ ಬರೆದಿರುವಂಥದ್ದು. ಟಾಪ್ 25 ಕಥೆಗಳು. ಪ್ರಶ್ನೆ: ಛತ್ತೀಸ್ಗಢದ ಬಸ್ತರ್ ಪ್ರದೇಶದ ಡೋಕ್ರಾ ಕಲೆಯಲ್ಲಿ ಬಳಸುವ ಪುರಾತನ ಲೋಹ ಎರಕ ವಿಧಾನ ಯಾವುದು? ಆಯ್ಕೆಗಳನ್ನು ನೋಡೋಣ. ಮರಳು ಎರಕ, ಹೇಳಿಮ್ಮ. ಮರಳು ಎರಕ. ಮರಳು ಎರಕ. ಲೋಹದ ಎರಕ. ಎರಡನೇದಾಗಿ ಪ್ರಶಾಂತ್. ಆಯ್ಕೆ 3 ಸರ್, ಮೇಣ ಕಳೆವ ವಿಧಾನ. ಮೇಣ ಕಳೆವ ವಿಧಾನ. ಆಯ್ಕೆ 4 ಜೇಡಿ ಮಣ್ಣಿನ ಎರಕ. ಉತ್ತರವನ್ನು ನೋಡೋಣ. ಮೇಣ ಕಳೆವ ವಿಧಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಪ್ರಶಾಂತ್ ಅವರು ಕೊಟ್ಟಿದ್ದಾರೆ. ಟಾಪ್ 25 ಕಥೆಗಳು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಸಿಂಧು ಸರಸ್ವತಿ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಗ್ರಹಗಳು ನಮಗೆ ದೊರೆತಿವೆ. ಅದರಲ್ಲೂ ನೃತ್ಯಗಾತಿಯ ವಿಗ್ರಹ ಅಂತ ಏನಿದೆ ಅದು ಬಹಳ ಮುಖ್ಯವಾದದ್ದು. ಆ ವಿಗ್ರಹವನ್ನು ಹೇಗೆ ತಯಾರು ಮಾಡಿರಬಹುದು ಅಂತ ತಜ್ಞರು ಯೋಚನೆ ಮಾಡಿದಾಗ ಈ ಮೇಣ ಕಳೆವ ವಿಧಾನದಿಂದ ಮಾಡಿರಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಮೂರ್ತಿಯನ್ನು ರೂಪವನ್ನು ನೀವು ಸೃಜಿಸಬೇಕಾಗಿದೆಯೋ ಅದನ್ನು ಮೇಣದಲ್ಲಿ ಮೊದಲು ಮಾಡ್ಕೋಬೇಕಾಗುತ್ತೆ. ಆ ನಂತರ ಅದರ ಮೇಲೆ ಜೇಡಿ ಮಣ್ಣನ್ನು ಮೆತ್ತುತ್ತಾರೆ. ಮೆತ್ತಿ ಆದಮೇಲೆ ಮೇಲ್ಗಡೆ ಒಂದು ರಂಧ್ರ ಮಾಡಿಕೊಂಡು ಆ ರಂಧ್ರದ ಮೂಲಕ ಕಾದ ಲೋಹ ಏನಿದೆ ಅದನ್ನು ಸುರಿತಾರೆ. ಸುರಿದಾಗ ಆ ಬಿಸಿಗೆ ಮೇಣ ಕರಗಿ ಹೋಗುತ್ತೆ ಮತ್ತು ಯಾವ ರೂಪ ಮೇಣದ್ದಾಗಿತ್ತೋ ಅದೇ ರೂಪ ಉಳ್ಕೊಳ್ಳುತ್ತೆ. ಇದನ್ನು ಎರಕ ಹೊಯ್ಯುವ ಈ ವಿಧಾನ ಅಂತ ಹೇಳ್ತಾರೆ, ಮೇಣ ಕಳೆವ ವಿಧಾನ ಅಂತ. ಈ ವಿಧಾನದಲ್ಲಿ ರೂಪುಗೊಂಡ ಮೊದಲ ಶಿಲ್ಪ ಸಿಂಧು ಸರಸ್ವತಿದು ಅಂತ ಹೇಳ್ತಾರೆ. ಅದು ಬಸ್ತರಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ, ಕರ್ನಾಟಕದಲ್ಲೂ ಈಗಿದೆ. ಆದರೆ ಎಲ್ಲಿ ಆರಂಭವಾಯಿತು, ಯಾರು ಅದನ್ನು ಭಾರತಕ್ಕೆ ಹಬ್ಬಿಸಿದ್ರು ಇವೆಲ್ಲ ನಮಗೆ ಏನೂ ಗೊತ್ತಿಲ್ಲ. ಆದರೆ ವಿಧಾನ ಜನಪ್ರಿಯ ವಿಧಾನ ಅನ್ನೋದರಲ್ಲಿ ಆಶ್ಚರ್ಯವಿಲ್ಲ. ಯತಿರಾಜ ವೀರಾಂಬುದಿ ಬರೆದ ಜಯ ನಿಶ್ಚಯ ಎಂದೆಂದೂ ಗೆಲುವೆ ಎನ್ನುವ ಪುಸ್ತಕ, ಜಗದೀಶ್ ಶರ್ಮ ಸಂಪ ಬರೆದ ಮಹಾಭಾರತ, ಅನ್ವೇಷಣೆ ನಿಮ್ಮ ಪ್ರಶ್ನೆ, ಸಂಪ ಉತ್ತರ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಬ, ನಿ, ರ್ವ, ಯು, ಪ, ಫ. ಬಜರ್ ಒತ್ತಿದ್ದಾರೆ ಮೇಡಮ್ ಪಂಕಜ ಅವರು. ಬರ ನಿರ್ವಹಣೆಯು ವಿಫಲ. ಬರ ನಿರ್ವಹಣೆಯು ಉತ್ತರವನ್ನು ನೋಡೋಣ. ಬರ ನಿರ್ವಹಣೆಯ ವಿಫಲ ಉತ್ತರ ಸರಿಯಾಗಿದೆ. ಜಯ ನಿಶ್ಚಯ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಪಂಕಜ ಅವರಿಗೆ. 2 ಪುಸ್ತಕ. ವೇಷ ಕಥಾ ಸಂಕಲನ, ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥದ್ದು. ಮನದ ಮಾತು, ಸುಧಾಮೂರ್ತಿ ಬರೆದ ಪುಸ್ತಕ. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 46 ಕೂಡು 67, 69 ಕಳೆ 34, 12 ಗುಣಿಸು 19, 324 ಭಾಗಿಸು 9. ಪ್ರಶಾಂತ್, ಅಂತಿಮ ಉತ್ತರ 412. 4, 1, 2 ಸರಿಗಿದೆಯಾ? ಎರಡನೇದಾಗಿ ಬಸರುತ್ತಿದ್ದಾರೆ ಶ್ರೀಪಾದರಾಜ. 412. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಒಂದು ಉತ್ತರ 113, 35, 228, 36 ಎಲ್ಲವನ್ನು ಕೂಡಿದ್ರೆ 412 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಪ್ರಶಾಂತ್ ಅವರು,
ವೇಷ ಕಥಾ ಸಂಕಲನ ಕೊಟ್ಟಿದ್ದೇನೆ. ಹಾಗೆಯೇ ಈ ಉತ್ತರವನ್ನು ಶ್ರೀಪಾದರಾಜ ಅವರು ಕೊಟ್ಟಿದ್ದಾರೆ. ಮನದ ಮಾತು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಮುಂದಿನ 2 ಪುಸ್ತಕ ಮತ್ತು ಪ್ರಶ್ನೆಗಳನ್ನು ಈಗ ನೋಡೋಣ. ಅನುಕ್ಷಣ ಅನುಭವಿಸಿ, ಜಯಪ್ರಕಾಶ್ ನಾಗತಿಹಳ್ಳಿ ಬರೆದ ಪುಸ್ತಕ. ನಾ ಕಂಡ ನಮ್ಮವರು, ಪ್ರಹ್ಲಾದ್ ಗುಡಿ ಬರೆದಂಥ ಪುಸ್ತಕ. ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಲ, ಅ, ಕ, ತ್ಯ, ಸೌ, ಯ, ಮು, ಗ. ಹೇಳಿ ಪ್ರಶಾಂತ್. ಅತ್ಯಗತ್ಯ ಸೌಕರ್ಯಗಳು. ಅರ್ಥವಾಗಲಿಲ್ಲ ನನಗೆ. ಇಲ್ಲ ಸರ್, ಸಾರಿ. ಅತ್ಯಗತ್ಯ ಎರಡನೇದಾಗಿ ಶ್ರೀಪಾದರಾಜ. ಅಮೂಲಗತ್ಯ ಸೌಕರ್ಯ. ಅಮೂಲ್ಯ ಅಮೂಲಗತ್ಯ ಸೌಕರ್ಯ. ಹೇಳಿ ಮಾ ಪಂಕಜ. ಅತ್ಯಗತ್ಯ ಮೂಲ ಸೌಕರ್ಯ. ಅತ್ಯಗತ್ಯ ಮೂಲ ಸೌಕರ್ಯ. ಉತ್ತರವನ್ನು ನೋಡೋಣ. ಅಗತ್ಯ ಮೂಲ ಸೌಕರ್ಯ ಅಲ್ವಾ? ಈ ಅಗತ್ಯ ಮೂಲಭೂತವಾಗಿ ಬೇಕಾದ ಸೌಕರ್ಯಗಳು ಇವೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಅದಕ್ಕೆ ಬಹಳ ಗೊಂದಲಮಯವಾಗಿ ಉತ್ತರ ಕೊಟ್ಟರೆ ಪುಸ್ತಕವನ್ನು ಯಾರಿಗೂ ಕೊಡ್ತಾ ಇಲ್ಲ. ಯಾಕಂದರೆ ಯಾರೂ ನೇರವಾದ ಉತ್ತರವನ್ನು ಕೊಟ್ಟಿಲ್ಲ. ಈಗ ಮತ್ತೆ ಮುಂದಿನ 2 ಪುಸ್ತಕ. ಲತಾ ಶ್ರೀನಿವಾಸ್ ಬರೆದ ಮುದ್ದು ಮಗಳೇ, ಮತ್ತೊಮ್ಮೆ ಹುಟ್ಟಿವ, ಬೊಗಸೆಯಷ್ಟು ಬದುಕು, ಡಾಕ್ಟರ್ ಶುಭಶ್ರೀ ಪ್ರಸಾದ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಚಿತ್ರದಲ್ಲಿರುವ ಕ್ರೀಡಾಪಟುವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಬಜರುತ್ತಿದ್ದಾರೆ ಶ್ರೀಪಾದರಾಜ. ಮೀರಾಬಾಯಿ ಚನು. ಮೀರಾಬಾಯಿ ಚನು. ಚಾನು. ಎರಡನೇದಾಗಿ ಬಜರುತ್ತಿದ್ದು ಪಂಕಜ ಅವರು. ಮೀರಾಬಾಯಿ ಚಾನು. ಅದೇ ಉತ್ತರವಾ? ಮೂರನೇದಾಗಿ ಮೀರಾಬಾಯಿ ಚಾನು. ಮೀರಾಬಾಯಿ ಚಾನು. ಉತ್ತರವನ್ನು ನೋಡೋಣ. ಆಯ್ಕೆಗಳನ್ನು ನೋಡಿ ಉತ್ತರವನ್ನು ನೋಡೋಣ. ಮೀರಾಬಾಯಿ ಚಾನು, ಕರ್ಣಂ ಮಲ್ಲೇಶ್ವರಿ, ಮೇರಿ ಕೋಮ್ ಹಾಗೂ ಬಿಂದಿಯಾ ರಾಣಿ ದೇವಿ. ಮೀರಾಬಾಯಿ ಚಾನು ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಮೀರಾಬಾಯಿ ಚಾನು ಉತ್ತರ ಸರಿಯಾಗಿದೆ. ಶ್ರೀಪಾದರಾಜ ಅವರಿಗೆ ಮುದ್ದು ಮಗಳೇ ಎನ್ನುವ ಪುಸ್ತಕವನ್ನು, ಬೊಗಸೆಯಷ್ಟು ಬದುಕು ಎನ್ನುವ ಪುಸ್ತಕವನ್ನು ಪಂಕಜ ಅವರಿಗೆ ಕೊಟ್ಟಿದ್ದೇವೆ. ಶ್ರೀಪಾದರಾಜ, ಒಂದು ಹೆಚ್ಚುವರಿ ಪುಸ್ತಕ ಕೊಡಬೇಕಾ ನಿಮಗೆ? ಕೊಡಬೇಕಾ ಬೇಡವಾ? ಕೊಡಿ ಅಂತ ಹೇಳ್ತಾ ಇದ್ದಾರೆ, ಕೊಟ್ಟು ಬಿಡೋಣ. ನಾ ಕಂಡ ನಮ್ಮವರು ಪುಸ್ತಕವನ್ನು. ಹಾಗೆಯೇ ಪಂಕಜ ಅವರಿಗೆ ಅನುದಿನ ಅನುಕ್ಷಣ ಎನ್ನುವ ಈ ಪುಸ್ತಕವನ್ನು, 2 ಪುಸ್ತಕವನ್ನು ಕೊಟ್ಟಿದ್ದೇವೆ. 2026 ಕಾಮನ್ವೆಲ್ತ್ ಗೇಮ್ಸಲ್ಲಿ ಮಹಿಳೆಯರ 48 kg ವಿಭಾಗ ಏನಿದೆ, ಆ ಒಂದು ವಿಭಾಗದಲ್ಲಿ ಇವರು ಚಿನ್ನದ ಪದಕವನ್ನು ಪಡೆದು ಭಾರತಕ್ಕೆ ಹೆಸರನ್ನು ತಂದಿದ್ದಾರೆ. ಈಗ 3 ಪುಸ್ತಕಗಳನ್ನು ಕೊಡೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಕಡತಂದ ಕಾಳು ಹಸಿಯಾಗಿದೆ, ಹೊಟ್ಟೆಯು ತಾಳ ಹಾಕುತ್ತಿದೆ, ಹೆಂಡತಿ. ಪ್ರಶಾಂತ್. ಕಡಲೆಕಾಳು. ನಿಮಗೆ 3 ಶಬ್ದ ಸಿಗ್ತಾ ಒಂದೇ ಮಾತ್ರ ಸಿಕ್ಕಿದೆಯಾ? ಒಂದು. ಅಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ಒಂದು ಸಲ ಗಿರೀಶ್ ಅವರನ್ನು ಕೇಳೋಣ. ಮೊದಲನೇದು ಮಾತ್ರ ಕೊಡಿ. ಹಾಂ ಸರ್. ಹಸಿ ಕಡಲು. ಹಸಿ ಹಸಿ ಕಡಲೆ. ಹಸಿ ಕಡಲೆ. ಉತ್ತರವನ್ನು ನೋಡೋಣ. ಹಸಿ ಕಡಲೆ ಉತ್ತರ ಸರಿಯಾಗಿದೆ. ಗಿರೀಶ್ ಅವರಿಗೆ ದೇವರ ದಾಸಿಮಯ್ಯ ಎನ್ನುವ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ 2 ಉತ್ತರ ಕೊಡುವ ಅವಕಾಶ ಗಿರೀಶ್ ಅವರಿಗೆ ದೊರೆಯುತ್ತೆ. 2 ಉತ್ತರ. ಹಸಿವು. ಹಸಿವು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಕ್ತಾವಳಿ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಹೆಂಡತಿ. ಮಡದಿ. ಮಡದಿ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮನದ ಹಾಯ್ಕುಗಳು ಎನ್ನುವ ಪುಸ್ತಕ. ಈ ಪುಸ್ತಕವನ್ನು ಗಿರೀಶ್ ಅವರಿಗೆ ಕೊಡ್ತಾ ಇದ್ದೇವೆ.
ಈಗ 4 ಪುಸ್ತಕಗಳನ್ನು ಕೊಡುವ ಕ್ಷಣ ಬಂದಿದೆ. ವಿವಾಹ ವಿಚ್ಛೇದನ ಜೀವನಾಂಶ, ರೂಬಿಕ್ಸ್ ಕ್ಯೂಬ್, ಎಲ್ಲ ಮೀನುಗಳು ಗಾಳಕ್ಕೆ ಸಿಕ್ಕುವುದಿಲ್ಲ, ಮಧುರಾನುಭೂತಿಯ ಬುತ್ತಿ ಸುಮಾವೀಣ ಬರೆದ ಪುಸ್ತಕ. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಪದಗಳನ್ನು ರೂಪಿಸಬೇಕಾಗುತ್ತೆ. 3 ಅಕ್ಷರಗಳಿರುವ 3 ಪದ ಕನಿಷ್ಠ. 12 ಅಕ್ಷರಗಳು ಈಗ ಬಂತು. ಕ, ಬ, ವ, ಸ, ಲ, ಲ, ರ, ಪ, ಪ, ವು, ನ, ಳ. ಗಿರೀಶ್ ಅವರಿಂದ ಆರಂಭಿಸೋಣ. ಗಿರೀಶ್, ತಮ್ಮ ಉತ್ತರ. ಸರ್, ಮೊದಲನೇದು ಸಪ್ಪಳ, ಸಪ್ಪಳ, ಸರಳ, ಸರಳ, ಕರವು. ಎಂಥದ್ದು? ಕರವು ಸರ್. ಕರವು. ಹಾಂ ಸರ್. ಏನು ಹಾಗಂದರೆ? ಬಸಪ್ಪ, ಬಸಪ್ಪ ಅಂತ ಹೆಸರು ಹೇಳ್ಬಿಟ್ಟ. ಬಸಪ್ಪ ಆಗ್ಬೋದು, ಬಸಪ್ಪ ಆಗಬಾರ್ದು ಅಂತ ಏನಿಲ್ಲ. ಆಮೇಲೆ ಹಾಂ ಸರ್. ಮುರೆ. ಹಾಂ ಸರ್. ಪ್ರಶಾಂತ್ ಅವರು ಹೇಳ್ತಾರಾ? ಹಾಂ ಸರ್. ಹಾಂ. ಬಸವ, ಬಸವ ಆಗ್ಬೋದು. ಬಸಪ್ಪ, ಓ, ಅವ್ರು ಕೊಟ್ಟಿದ್ದೆ. ಬಸಪ್ಪನವರು ಬಂದರು. ಹಾಂ, ಸರಳ, ಹಾಂ, ಪವನ. ಹಾಂ, ಗಾಳಿ, ಪವನ್, ಪವನ. ಹಾಂ, ಪವನ. ಆಯಿತು, ಸರಳ, ಆಯಿತು. ಕಸವ. ಓಕೆ. ಹಾಂ, ಪಂಕಜ ಅವರು. ಕವಳ, ಸಪ್ಪಳ, ಕವನ, ಸಪ್ಪಳ, ಬಸವ, ಬಸವ, ಅಷ್ಟೇನಾ? ಕವಳ, ಹಾಂ, ಶ್ರೀಪಾದರಾಜ. ಸರಳ, ಬಸವ. ಹಾಂ, ಬಳಪ, ಹಾಂ, ಕಳವು, ಹಾಂ, ಸಪ್ಪಳ, ಹಾಂ, ಕವನ, ಹಾಂ. ಭವನ, ರಪ್ಪಳ. 4 ಜನ ಕೊಟ್ಟಿದ್ದೀರಿ 3 ಶಬ್ದಗಳನ್ನು. 4 ಜನಕ್ಕೂ ಪುಸ್ತಕ ಕೊಡ್ತಾ ಇದ್ದೇನೆ. ವಿವಾಹ ವಿಚ್ಛೇದನ ಈ ಪುಸ್ತಕ ಗಿರೀಶ್ ಅವರಿಗೆ, ಪ್ರಶಾಂತ್ ಅವರಿಗೆ ರೂಬಿಕ್ಸ್ ಕ್ಯೂಬ್, ಪಂಕಜ ಅವರಿಗೆ ಎಲ್ಲ ಮೀನುಗಳು ಗಾಳಕ್ಕೆ ಸಿಗುವುದಿಲ್ಲ, ಮಧುರಾನುಭೂತಿಯ ಬುತ್ತಿ ಈ ಪುಸ್ತಕವನ್ನು ಶ್ರೀಪಾದರಾಜ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 10 ಪ್ರಶ್ನೆಗಳು ಬರುತ್ತೆ. ಬಜರ್ ಒತ್ತಬೇಕು, ಉತ್ತರ ಕೊಡಬೇಕು. ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಆಯ್ಕೆಗಳು ಬರುವವರೆಗೆ ಕಾದು ನಂತರ ಬಜರ್ ಒತ್ತಿದ್ರೆ ಒಳ್ಳೆಯದು. ಸಿದ್ಧವಾಗಿದ್ದೀರಿ ಅಲ್ವಾ? ಈಗ ಶುರು ಮಾಡೋಣ. ಚಟ್ಪಟ್ ಚಿನ್ಕುರುಳಿ. ಪ್ರಶ್ನೆ 1. ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಆಯ್ಕೆಗಳು: ಥರ್ಮಾಮೀಟರ್, ಬ್ಯಾರೋಮೀಟರ್. ಹೇಳಿ ಪ್ರಶಾಂತ್. ಬ್ಯಾರೋಮೀಟರ್ ಸರ್. ಉತ್ತರವನ್ನು ನೋಡೋಣ. ಬ್ಯಾರೋಮೀಟರ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಇತಿಹಾಸದ ಅತ್ಯಂತ ಹಳೆಯ ಮಹಾಕಾವ್ಯ ಯಾವುದು? ಆಯ್ಕೆಗಳು: ಎಪಿಕ್ ಆಫ್ ಗಿಲ್ಗಮಿಶ್, ಇಲಿಯಡ್. ಮತ್ತೆ ಪ್ರಶಾಂತ್. ಇಲಿಯಡ್ ಸರ್. ಇಲಿಯಡ್. ಉತ್ತರವನ್ನು ನೋಡೋಣ. ಎಪಿಕ್ ಆಫ್ ಗಿಲ್ಗಮಿಶ್ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಆಯ್ಕೆಗಳು: ಹೇಳಿ ಶ್ರೀಪಾದರಾಜ. ಬೇಕಿಂಗ್ ಸೋಡಾ. ಹಾಂ, ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ರಾಸಾಯನಿಕ ಹೆಸರನ್ನ ಕೇಳಿದ್ದು, ಇಂಗ್ಲೀಷ್ ಹೆಸರಲ್ಲ. ಯಾರಿಗೂ ಅವಕಾಶ ಇಲ್ಲ. ಆಯ್ಕೆಗಳು: ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೊನೇಟ್. ಉತ್ತರವನ್ನು ನೋಡೋಣ.
ಸೋಡಿಯಂ ಬೈಕಾರ್ಬನೇಟ್ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಸಿಂಧು ಸರಸ್ವತಿ ಸಂಸ್ಕೃತಿಗೆ ಸೇರಿದ ನೃತ್ಯಗಾತಿಯ ಕಂಚಿನ ಪ್ರತಿಮೆ ಎಲ್ಲಿ ಪತ್ತೆಯಾಯಿತು? ಆಯ್ಕೆಗಳು: ಹರಪ್ಪ, ಮೊಹೆಂಜೋದಾರೋ. ಮೊದಲಿಗೆ ಮೇಡಮ್ ಪಂಕಜ ಅವರು ಮೊಹೆಂಜೋದಾರೋ. ಮೊಹೆಂಜೋದಾರೋ ಉತ್ತರವನ್ನು ನೋಡೋಣ. ಮೊಹೆಂಜೋದಾರೋ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಯಾವ ವರ್ಗದ ಸಸ್ಯಗಳು ಹೂವು ಬಿಟ್ಟು ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ ಬೀಜಗಳನ್ನು ಉತ್ಪಾದಿಸುತ್ತವೆ? ಆಯ್ಕೆಗಳು: ಹೇಳಿ ಪ್ರಶಾಂತ್. ಈ ಪ್ರಶ್ನೆ ಯಾರಿಗೂ ಸಿಗ್ತಾ ಇಲ್ಲ. ಆಯ್ಕೆಗಳು: ಟೆರಿಡೋಫೈಟ್ಸ್, ಆಂಜಿಯೋಸ್ಪರ್ಮ್ಸ್. ಉತ್ತರ ಆಂಜಿಯೋಸ್ಪರ್ಮ್ಸ್ ಆವೃತ ಬೀಜ ಸಸ್ಯಗಳು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಎಲ್ಲಿಂದ ಪಡೆಯಲಾಗಿದೆ? ಆಯ್ಕೆಗಳು: ಮುಂಡಕ ಉಪನಿಷತ್, ಋಗ್ವೇದ. ಮೊದಲಿಗೆ ಗಿರೀಶ್. ಮುಂಡಕ ಉಪನಿಷತ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ಸ್ತನಿಗಳು ಮ್ಯಾಮಲ್ಸ್ ಪ್ರಮುಖ ಲಕ್ಷಣವೇನು? ಆಯ್ಕೆಗಳು: ಹೇಳಿಪ್ಪ ಗಿರೀಶ್. ಸರ್, ಅದು ತನ್ನ ಮಕ್ಕಳಿಗೆ ಹಾಲನ್ನು ಉಣಿಸುವುದು. ಹಾಲನ್ನು ಉಣಿಸುವುದು. ಉಣಿಸುವುದು. ಆಯ್ಕೆಗಳು: ಮೊಟ್ಟೆ ಇಡುವುದು, ಮರಿಗಳಿಗೆ ಹಾಲುಣಿಸುವುದು. ಉತ್ತರವನ್ನು ನೋಡೋಣ. ಮರಿಗಳಿಗೆ ಹಾಲುಣಿಸುವುದು ಉತ್ತರ ಸರಿಯಾಗಿದೆ. ಗಿರೀಶ್ ಅವರಿಗೆ ಜೋರಾವರ್ ಸಿಂಹ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಪ್ರಾಚೀನ ಜಗತ್ತಿನಲ್ಲಿ ಗ್ರಹಣಗಳು ಸಂಭವಿಸಲು ಕಾರಣ ಏನೆಂದು ಭಾವಿಸಿದ್ದರು? ಆಯ್ಕೆಗಳು: ಸಾಮಾನ್ಯ ಖಗೋಳ ವಿದ್ಯಮಾನ, ದೈವಿಕ ಕೋಪ, ದುಷ್ಟಶಕ್ತಿಗಳ ದಾಳಿ. ಮೊದಲಿಗೆ ಪಂಕಜ ಅವರು. ದೈವಿಕ ಕೋಪ, ದುಷ್ಟಶಕ್ತಿಗಳ ದಾಳಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಋಗ್ವೇದ ಕಾಲದಲ್ಲಿ ಯಜ್ಞಕುಂಡಗಳ ನಿರ್ಮಾಣಕ್ಕೆ ಬಳಸುತ್ತಿದ್ದ ಗಣಿತದ ನಿಯಮಗಳನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಗೃಹ್ಯ ಸೂತ್ರಗಳು, ಶುಲ್ಬ ಸೂತ್ರಗಳು. ಮೊದಲಿಗೆ ಪ್ರಶಾಂತ್. ಗೃಹ್ಯ ಸೂತ್ರಗಳು. ಉತ್ತರವನ್ನು ನೋಡೋಣ. ಶುಲ್ಬ ಸೂತ್ರಗಳು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆಯನ್ನು ನೋಡೋಣ. ದೇವನಾಗರಿ ಲಿಪಿಯ ಯಾವ ಪ್ರಾಚೀನ ಲಿಪಿಯಿಂದ ವಿಕಸನಗೊಂಡಿದೆ? ಆಯ್ಕೆಗಳನ್ನು ನೋಡೋಣ. ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿ. ಮೊದಲಿಗೆ ಪ್ರಶಾಂತ್. ಬ್ರಾಹ್ಮಿ ಲಿಪಿ. ಬ್ರಾಹ್ಮಿ ಲಿಪಿ. ಉತ್ತರವನ್ನು ನೋಡೋಣ. ಬ್ರಾಹ್ಮಿ ಲಿಪಿ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಗಿರೀಶ್ ಅವರಿಗೆ 7 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. 3, 2, 5 ಪುಸ್ತಕಗಳು. ಅಭಿನಂದನೆಗಳು. ಪಂಕಜ ಅವರಿಗೆ ದೊರೀತಾ ಇದೆ 3, 3, 6 ಪುಸ್ತಕಗಳು. ಅಭಿನಂದನೆಗಳು. ಶ್ರೀಪಾತರಾಜ ಅವರಿಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಸಸ್ಯಾಹಾರಿಗಳಿಗೆ ಸಸ್ಯಾಹಾರವು ವಿಷವಾಗುವ ವಿಚಾರ ಗೊತ್ತಿದೆಯಾ? ವಿಚಿತ್ರವಾಗಿದೆಯಲ್ಲ ಅಂತ ಅನ್ನಿಸ್ಬಹುದು. ಗಿಣಿ ಸಸ್ಯಾಹಾರಿ ಆಗಿದ್ದರೂ ಸಹ ಅವಕಾಡೋ ತಿಂದರೆ ಸತ್ತು ಹೋಗುತ್ತೆ, ಚಾಕ್ಲೇಟ್ ತಿಂದರೆ ಸತ್ತು ಹೋಗುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ, ಕಾಫಿ ಎಲ್ಲವೂ ವಿಷಕಾರಿ. ಇದು ಬಹಳ ವಿಚಿತ್ರವಾದ ವಿಚಾರ, ಆದರೂ ಸತ್ಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.